ಫಸ್ಟ್ ಸರ್ಟಿಫಿಕೇಟ್ ನಂದೇ ನೋಡಿ, ನಾನು ರಿಲೇಟೆಡ್ ಹೇಗೆ ಮಾಡ್ತೀನಿ. ಫಸ್ಟ್ ಸರ್ಟಿಫಿಕೇಟ್ ಮಿಸ್ಟರ್ ಮಣಿಕಂಠ ಕುಕಿಂಗ್ ಹೆಲ್ಪರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಈ ಸರ್ಟಿಫಿಕೇಟ್ ಅಲ್ಲಿ ಏನಿದೆ, ಮಣಿಕಂಠ ನೈಟ್ ವಾಚ್ಮೆನ್ ಅಂತಲೂ ಇದೆ. ಓಕೆ, ಯಾರು ಕೊಟ್ಟಿರೋದು? ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು, ಅದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು. ಅದು ವಾರ್ಡನ್ ಕೊಟ್ಟಿದ್ದಾರೆ. ಈ ಕಡೆ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತಿದ್ರು, ಅವ್ರು ಕೊಟ್ಟರು 2005ರಲ್ಲಿ ಕೊಟ್ಟಿದ್ದಾರೆ, ಅದು 2005ರಲ್ಲೇ ಕೊಟ್ಟಿದ್ದಾರೆ. ಓಕೆ, ಕನೆಕ್ಟ್ ಹೆಂಗ್ ಮಾಡ್ತಿದ್ದೀನಿ ನೋಡಿ, ನೋಡ್ಕೊಳ್ಳಿ. ಫಸ್ಟ್ ನೋಡಿದ್ರಾ? ಓಕೆ, ನೆಕ್ಸ್ಟ್ ಹೋಗ್ಬೇಕು. ಇಲ್ಲೇನಿದೆ? ಜೆಸಿ ಮಣಿಕಂಠ ಸ್ಪೀಚ್ ಕ್ರಾಫ್ಟ್ ಅಂತಿದೆ. ಓಕೆ, ಇದು ಯಾರು ಕೊಟ್ಟಿರೋದು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಈಗ ಲಯನ್ಸ್, ರೋಟರಿ ಮತ್ತು JCI ಅಂತ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಇದು 3 ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸೋಷಿಯಲ್ ಸಂಸ್ಥೆಗಳು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಂಸ್ಥೆಗಳು. ಅಲ್ಲಿ ಸ್ಪೀಚ್ ಕ್ರಾಫ್ಟ್ ಮಾಡಿರ್ತೀವಿ. 2003ರಲ್ಲಿ ವಾಚ್ಮೆನ್ ಇದೆ, ಕುಕಿಂಗ್ ಹೆಲ್ಪರ್ ಇದೆ, 14ರಲ್ಲಿ ಸ್ಪೀಚ್ ಕ್ರಾಫ್ಟ್ ಆಗಿರುತ್ತೆ, ಅದೇ 15ರಲ್ಲಿ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಟ್ರೈನಿಂಗ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋದು. 21ರಲ್ಲಿ ನನಗೆ ಈ ಸೋಷಿಯಲ್ ಇದರಲ್ಲಿ ಏನಿದೆ ನಮ್ದು ಈಗ ಸಾಮಾಜಿಕ ಸಂಸ್ಥೆ, ಅದರಲ್ಲಿ ಕಮಲ ಪತ್ರ, ಇದು ಹೈಯೆಸ್ಟ್ ಅವಾರ್ಡ್ ಯಾವ್ದ್ರಲ್ಲಿ? ನಮ್ಮ JC ಸಂಸ್ಥೆಯಲ್ಲಿ ಕೊಡುವಂತ ಹೈಯೆಸ್ಟ್ ಅವಾರ್ಡ್ 21ರಲ್ಲಿ ಕೊಡ್ತಾರೆ. ನೆಕ್ಸ್ಟ್ 25ರಲ್ಲಿ ಈಗ ಇಲ್ಲಿ ಮೈಸೂರಲ್ಲಿ ನನಗೆ ಭಾಷಣ ಕೌಶಲ್ಯದ್ದು ತರಬೇತಿ ಆಗಿರುತ್ತೆ. ಅಲ್ಲಿ ನೋಡಿ, ರಾಜ್ಯ ಮಟ್ಟದ ನಿರೂಪಣಾ ರತ್ನ ಪ್ರಶಸ್ತಿ ಕೊಡ್ತಾರೆ 2025 ಮೈಸೂರಲ್ಲಿ. ಯಾವಾಗ? ನೀವು ಮೊನ್ನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗು. ಅಲ್ಲಿ ಏನಿದೆ? ಇದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ನೋಡಿದ್ರಾ? ಈ ಕಡೆ ಇರೋದು, ಈಗ 2ನೇ ಪ್ಲೇಸ್ ಅಲ್ಲಿ ಇರೋದು ಇದು ನಾನು. ಇದು ತಮಿಳುನಾಡಿನಲ್ಲಿ ಒಬ್ಬ ಶಿವಪ್ರಸಾದ್ ಅಂತ ಅವನು. ಇದು 1500 ಅಲ್ಲಿ ಫೈನಲ್ ರೌಂಡಿಗೆ ನಾವು ಓಡ್ತೀವಿ, ನಾವಿಬ್ರು ಬರ್ತೀವಿ. ಲಾಸ್ಟಿಗೆ ನಾನೇ ಫಸ್ಟ್ ಬರ್ತೀನಿ ಅವತ್ತು. ಗೊತ್ತಾಯ್ತಾ? ಹೀರೋಡಲ್ಲಿ ಆಗಿರೋದು ಇಲ್ಲೇ ಇರೋದು, ಹೀರೋಡಲ್ಲಿ ಆಗಿರೋದು ಇದು ದಿನಕರನ್ ಪತ್ರಿಕೆಯಲ್ಲಿ ಅವತ್ತು ಬಂದಿದ್ದು ನೋಡಿ. ನಾನು ಇಲ್ಲಿ ಓಡ್ತಾ ಇದ್ದೀನಿ. ಅದಲ್ಲೇ ಹೋಗಿದಾಗ ಇಲ್ಲಿ ನಾನು ಇಲ್ಲಿ ಕೆಳಗಡೆ ಇದು ಪಾಂಡಿಚೇರಿಯಲ್ಲಿ ಹೋಗಿರುವಂಥದ್ದು, ಈ ತಮಿಳುನಾಡಿಂದ ಇದು ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ಹೋಗು. ಇದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಓಕೆ, ಇಲ್ಲಿ ನಿಲ್ಲಿಸು. ಈಗ ಇದರಿಂದ ನಿಮ್ಗೆ ಏನು ಅನಿಸ್ತು? ಟೀಮ್ ನಂಬರ್ 5 ಯಾರು? 5 ಯಾರಪ್ಪ? ಏನ್ ಅನಿಸ್ತು? ಯಾರು? ನೀವು ಹೇಳಿ. ಹಂಗೆ ಕೂತಲ್ಲೇ ನೀವು ಹೇಳಿ. ಅಲ್ಲ, ನೀವು ಏನ್ ಅನಿಸ್ತದೆ? ಜಸ್ಟ್ ಹೇಳಿ, ಟೈಮ್ ವೇಸ್ಟ್ ಮಾಡಬೇಡಿ, ಯಾಕಂದ್ರೆ ನೀವು ಟೈಮ್ ಮಾಡಲ್ಲ. ಸಾಧಿಸುವ ಛಲ ಇರುತ್ತೆ. ಟೀಮ್ ನಂಬರ್ 6 ನೀವು ಹೇಳಿ, ಏನ್ ಅನಿಸ್ತು? ನಿಮಗೆ ಅನಿಸ್ತು? ನಿಮಗೆ ಆಯ್ತು, ಇರ್ಲಿ ಹೇಳಿ, ಬೇಗ ಕಾಣಿಸ್ತಿದೆಯಲ್ಲ. ಬೇಗ ಹೇಳ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಡೆವಲಪ್ಮೆಂಟ್ ಹೆಂಗ್ ಮಾಡ್ಕೊಂಡಿದ್ದೀರಾ? ಸೊ ಈಗ ಒಂದು ಸ್ಟೋರಿ ಹೇಳ್ತೀನಿ, ಇದಕ್ಕೆ ಸಂಬಂಧ ಒಂದು ಸಣ್ಣ ಸ್ಟೋರಿ. ಬಟ್ ನನ್ನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂತಲ್ಲ. 2003ರಲ್ಲಿ ನಾನು ವಾಚ್ಮೆನ್ ಕೆಲಸ ಮಾಡ್ತೀನಿ. ಏನಕ್ಕೆ ಹೋದೆ ಅಂತಂದ್ರೆ, ಮನೇಲಿ ಪ್ರಾಬ್ಲಮ್ಸ್, ನಮ್ಮ ಕೂಲಿಕಾರರ ಕುಟುಂಬ, ನೀನು ಕೆಲ್ಸಕ್ಕೆ ಅಂತ ಅಂತಾರ ಅಮ್ಮ. ಅವಾಗ ನಾನು ಏನಾದ್ರು ಓದಲೇಬೇಕು ಅಂತ ಅಂದ್ಬಿಟ್ಟು ನಾನು ಹೆಂಗಾರು ಮಾಡ್ಬಿಟ್ಟು, ನಮ್ಮ PT ಮಾಸ್ಟರ್ ಒಬ್ರು ಇರ್ತಾರೆ, ಸುರೇಶ್ ಮಾಸ್ಟರ್ ಅಂತ, ಮಣಿಕಂಠ ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಅಲ್ಲಿ ವಾಚ್ಮೆನ್ ಕೆಲಸ ಹಾಸ್ಟೆಲಲ್ಲಿ ಇದೆ ಅಂತ ಹೋಗ್ತೀಯಾ ಅಂತ ಕೇಳ್ತಾರೆ. ಈಗ ನನಗೆ ಇಲ್ಲಿ ಇದೆಲ್ಲ ಅವರು ಒಂದು ದಿವಸ ಈ ಹೇಮಾವತಿ ಹಳ್ಳದಲ್ಲಿ ನಾನು ಮರಳು ಲೋಡ್ ಮಾಡ್ತಾ ಇರ್ತೀನಿ. 6 ಗಂಟೆಗೆ ಹೋಗಿ ಲೋಡ್ ಮಾಡ್ತಿರೋದಕ್ಕೆ ಬಸ್ಸಲ್ಲಿ ನೋಡ್ಬಿಟ್ಟಿರ್ತಾರೆ. ಈಗ ಏನ್ ಮಾಡ್ತಾರೆ, ಇವ್ರು ನನ್ನ ಕರ್ಕೊಂಡೋಗಿ ನೋಡಿ ಹೋಗ್ತೀಯ ಅಂತ ಅಂತಾರೆ. ಇದಕ್ಕಿಂತ ಇದು ಬೆಟರ್ ಅಲ್ವಾ, ಸರಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು, ಸರ್ ಹೆಂಗಾರು ಅವತ್ತು ಶುಕ್ರವಾರ ಮೂಡಿಗೆರೆ ಸಂತೆ ಅಲ್ಲೇ ಸಿಕ್ಬಿಡ್ತಾರೆ. ಸರ್ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಕರ್ಕೊಂಡೋಗ್ರು. ವಾರ್ಡನ್ ಹತ್ರ ಮಾತಾಡ್ತೀವಿ. ಈಗ ರಾಜೇಶ್ ಇವರೆಲ್ಲ ಕೂಕೋ, ನಿಮ್ಮ ರಾಜೇಶ್, ರವೀಶ್ ಇವರೆಲ್ಲ ಕೂಕೋ. ಬಟ್ ನಾನು ಅದಲ್ಲ, ಅದಕ್ಕಿಂತಲೂ ಕೆಳಮಟ್ಟ ಈ ತರಕಾರಿ ಕಟ್ ಮಾಡೋದು, ಈಗ ಗೊತ್ತಾಯ್ತಾ ನಿಮ್ಗೆ? ಅಲ್ಪ ಇದಿದೆ, ಆ ರೀತಿ ಇರ್ತೀನಿ. ಸೇರ್ಕೊಂಡ್ಬಿಡ್ತೀನಿ ಒಳಗೆ. 50 ರೂಪಾಯಿ ಕೊಡ್ತಾ ಇರ್ತಾರೆ. ಆಯ್ತು ಅಂದ್ರೆ ಸೇರ್ಕೊಂಡೆ. ಆಮೇಲೆ ಮತ್ತೆ MA ಮಾಡ್ತೀನಿ ಹಿಸ್ಟ್ರಿಯಲ್ಲಿ. 2007ರಲ್ಲಿ ಮತ್ತೆ B Lic ಮಾಡ್ತೀನಿ. 2010ರಲ್ಲಿ ಮತ್ತೆ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಮಾಡ್ತೀನಿ. 2014ರಲ್ಲಿ ಮಾಸ್ಟರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ ಡಿಗ್ರಿ ಮಾಡ್ತೀನಿ. 2018ರಲ್ಲಿ ಮತ್ತೆ ಕನ್ನಡ ಜರ್ನಲಿಸಮ್ ಮಾಡ್ತೀನಿ. 2019ರಲ್ಲಿ ಮತ್ತೆ PhDಗೆ ಜಾಯ್ನ್ ಆಗ್ತೀನಿ. ಈಗ ಮುಗಿಯ ಅಂತ ಬಂದಿದೆ. ಇದು ಒಂದು ಕಡೆ ವಿದ್ಯಾಭ್ಯಾಸದ್ದು. ಮತ್ತೆ ಹಾರ್ಟಿಕಲ್ಚರ್ ಡಿಪ್ಲೊಮಾ ಕೂಡ ಮಾಡ್ತೀನಿ. ಇದು ಒಂದು ಕಡೆ. ಎರಡನೇದು, ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 2010ರಲ್ಲಿ ನಾನು ಈ ಹಿಂಗೆ ನಾವು ಇದ್ದಾಗ ನಾನ್ ಟೀಚಿಂಗ್ ಅಲ್ಲಿ ಒಂದು ಸ್ವಾಗತ ಮಾಡು ಅಂತ ಅಂದ್ಬಿಡ್ತಾರೆ. ಏನ್ ಹೇಳ್ತಾರೆ? ಸ್ವಾಗತ ಮಾಡು ಅಂತ ಅಂತಾರೆ. ಸ್ವಾಗತ ಮಾಡು ಅಂತಂದಾಗ ಅಲ್ಲಿ ಹೋಗಿ ಸ್ಟೇಜ್ ಹತ್ರ ಹೋಗ್ತೀವಿ. ಎಲ್ಲ ನಿಮ್ನೆಲ್ಲ ನೋಡ್ಬಿಟ್ಟು ನನಗೆ ಹೆದರಿಕೆ ಆಗ್ಬಿಡ್ತೇನೆ. ಇಲ್ಲ ನಾನು ಮಾಡಲ್ಲ ಅಂದ್ಬಿಡ್ತೀನಿ, ಮಾಡೋದಿಲ್ಲ ಅಂದ್ಬಿಡ್ತೀನಿ.
ಇಲ್ಲ ನೀನು ಮಾಡಲೇಬೇಕು ಅಂತ. ಇಲ್ಲ ನಾನು ಮಾಡಲ್ಲ ಏನು ಆಯ್ತು ಅಂದವನು ಅಲ್ಲಿ ಹೋದಾಗ ಹೆದರಿಕೆ ಆಗ್ಬಿಡುತ್ತೆ, ವಾಪಸ್ ಬಂದ್ಬಿಡ್ತೀನಿ. ಅವಾಗ ಇದೇನಪ್ಪ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಸೆಪ್ಟೆಂಬರ್ 11, 2011ಕ್ಕೆ ನಾನು ಅವಾಗಲೇ ಡಿಸೈಡ್ ತಗೊಳ್ತೀನಿ. ಏನಂತಂದರೆ JCIಗೆ ಸೇರ್ಕೊಳ್ತೀನಿ, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ಇದೇನಂತಂದರೆ ನಿಮ್ಮ JCI ಅನ್ನೋ ಕೆಲವರು ಗೊತ್ತಿರಲ್ಲ, 18 ವರ್ಷದಿಂದ 40 ವರ್ಷದ ಒಳಗಡೆನ ಯುವಕ ಮತ್ತು ಯುವತಿಯರು ಈ ಸಂಸ್ಥೆಗೆ ಸೇರಿಕೊಂಡು, ಇದೊಂದು ಸಾಮಾಜಿಕ ಸಂಸ್ಥೆ ಮತ್ತೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಂಸ್ಥೆ. ಯಾರು ಸೇರ್ಕೊಳ್ತಾರೋ ಅವರು ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೇರ್ಕೊಂಡ್ಬಿಡ್ತೀನಿ. 2012ರಲ್ಲಿ ಮೆಂಬರ್ ಇರ್ತೀನಿ, 2013ರಲ್ಲಿ ಮತ್ತೆ ಸೆಕ್ರೆಟರಿ ಆಗ್ತೀನಿ, 2014ರಲ್ಲಿ ಸ್ಫೂರ್ತಿ ಸಂಪಾದಕರಾಗ್ತೀನಿ, ಎಡಿಟರ್ ಆಗ್ತೀನಿ, 2015ರಲ್ಲಿ ಸಪ್ತಾಹ ಅಂತ 7 ದಿವಸ ಕಾರ್ಯಕ್ರಮ ಮಾಡ್ತಾರೆ ನಿರ್ದೇಶಕ ಆಗ್ತೀನಿ, 16ರಲ್ಲಿ ಟ್ರೈನಿಂಗ್ ವಿಭಾಗದ ಉಪಾಧ್ಯಕ್ಷ ಆಗ್ತೀನಿ, 17ರಲ್ಲಿ ಮತ್ತೆ ಪ್ರೋಗ್ರಾಮ್ ವಿಭಾಗದ ಉಪಾಧ್ಯಕ್ಷ ಆಗ್ತೀನಿ, 2019, 20, 21ಕ್ಕೆ ಮತ್ತೆ ಮೆಂಬರ್ ಆಗಿರ್ತೀನಿ, 22ಕ್ಕೆ ಮತ್ತೆ ಟ್ರೈನಿಂಗ್ ವಿಭಾಗದ ಉಪಾಧ್ಯಕ್ಷ ಆಗ್ತೀನಿ, 23ಕ್ಕೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ರೂ ಕೂಡ ಇಲ್ಲಿಗೆ ಪೊನ್ನಂಪೇಟೆಗೆ ಟ್ರಾನ್ಸ್ಫರ್ ಆಯಿತು ಸತ್ಯ. ಇಲ್ಲಿಗೆ ವಾಪಸ್ ಬರ್ತೀನಿ. ಇಲ್ಲಿ ಬಂದಮೇಲೆ 6 ತಿಂಗಳು ನಾನು ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಈ ಕನ್ನಡ ಸಾಹಿತ್ಯ ಪರಿಷತ್ತಿಯಲ್ಲಿದೆ, ಆಮೇಲೆ JCIಯಲ್ಲಿದ್ದೆ, ಈಗೆಲ್ಲ ಇದ್ರು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ಬ್ಲೈಂಡ್ ಆಗ್ತೀನಿ. ಆಮೇಲೆ ನನಗೆ ಸಿಕ್ಕಿದೆ ಮಾತೆಂಬ ಜ್ಯೋತಿರ್ಲಿಂಗ ಅಂತ. ಮಾತೆಂಬ ಜ್ಯೋತಿರ್ಲಿಂಗ ಆನ್ಲೈನ್ ಕ್ಲಾಸಿಗೆ ಸೇರ್ತೀನಿ. ಎಷ್ಟು 60 ದಿವಸ ಕಾರ್ಯಕ್ರಮ ಸೇರ್ಕೊಳ್ತೀನಿ. ಇನ್ನು ಪೂರ್ಣ ಮಾಡಬೇಕು ಅಂತ. ಯಾಕೆ ಇಲ್ಲೇನು ಯಾರು ಇಲ್ಲ, ನನಗೆ ಯಾರು ಪರಿಚಯ ಇಲ್ಲ, ಹಂಗಾಗಿ ಇದೇನು ಮಾಡೋದು ಸೇರ್ಕೊಳ್ತೀನಿ. ಇದು ಆವಾಗ ನನಗೆ ಈಗ 2025ರಲ್ಲಿ ನಿರೂಪಣಾ ರತ್ನ ಪ್ರಶಸ್ತಿ ಕೊಡಲಿಕ್ಕೆ ಆಯಿತು. ಇನ್ನೊಂದು ಸ್ಪೋರ್ಟ್ಸ್ ಹೇಳಿದೆ. ಈ ಮಧ್ಯದಲ್ಲಿ ನಾನು ಕಂಟಿನ್ಯೂಟಿ ಬೇರೆ ವಾಚ್ಮೆನ್ ಆಗಿದ್ರೆ ಸೆಕ್ಯೂರಿಟಿ ಆಗಿ ಅಲ್ಲೇ ಇರಬೇಕಿತ್ತು. ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಿನಿಮಮ್ 4 ಅವರ್ಸ್, ಏನು ಸಂಜೆ 3 ಗಂಟೆ, ಬೆಳಿಗ್ಗೆ 2 ಗಂಟೆ, 5 ಗಂಟೆ, 6 ಗಂಟೆ ಪ್ರಾಕ್ಟೀಸ್ ಮಾಡಿ ಓಡೋದು ಏನಾದ್ರು ಮಾಡಬೇಕು, ಏನಾದ್ರು ಕೆಲಸ ತಗೊಳ್ಳೇಬೇಕಂತ ಈ ರೀತಿ ಮಾಡ್ತೇನೆ. ಈ ರೀತಿ ಮಾಡಿದಾಗ ನನಗೆ ಫಸ್ಟ್ ದಸರಾ ಕ್ರೀಡಾಕೂಟದಲ್ಲಿ 2007ರಲ್ಲಿ ಬ್ರಾನ್ಸ್ ಮೆಡಲ್ ಫಾರ್ 5000 ಮೀಟರ್ಸ್, 2008ರಲ್ಲಿ 1500. ನಾನು ಅವತ್ತು ಇವತ್ತು ನೀವು ಬೇಕಾದ್ರೆ ತೆಗೆದು ನೋಡಿ, ಯುವಜನ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಅಲ್ಲಿ ಅವತ್ತು ಸ್ಟೇಟ್ ರೆಕಾರ್ಡ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ನಾನು ಬಂಚ್ ಬಿಟ್ಟು ಓಡ್ತೀನಿ. 3 ಜನ ಇರ್ತೀವಿ. ಒಂದು ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ, ಇನ್ನೊಂದು ಯಾವುದು ವಿಭಾಗ ಬರುತ್ತಲ್ಲ, 4 ವಿಭಾಗದಿಂದಲೂ ಬರ್ತೀವಿ. ಅಲ್ಲಿ ಶಿವಾನಂದ್ ಅಂತ ಈಗ ರೈಲ್ವೇಸಲ್ಲಿ ಇದ್ದಾರೆ, ಅಲ್ಲಿ ಹರೀಶ್ ಅಂತ, ಅವನು ಅವತ್ತು ಫಸ್ಟ್ ಪ್ಲೇಸ್ ಆಗ್ತಾನೆ. ನನ್ನ ಇನ್ನೊಬ್ಬ ಶಿವಾನಂದ್ ಅಂತ ಅವ್ನು 2nd ಪ್ಲೇಸ್, ನಾನು 3rd ಪ್ಲೇಸ್ ಆಗ್ತೀನಿ. ಬಟ್ ಅಲ್ಲಿವರೆಗೆ ರೆಕಾರ್ಡ್ ಇದ್ದಿದ್ದು ದಸರಾ ಕ್ರೀಡಾಕೂಟದಲ್ಲಿ 4 ನಿಮಿಷ 7 ಸೆಕೆಂಡ್ ಇರುತ್ತೆ. ಶಂಕರ್ ದೀಕ್ಷಿತ್ ಅಂತ ರೆಕಾರ್ಡ್ ಮಾಡಿರ್ತಾರೆ, 2098ರಲ್ಲಿ ಮಾಡಿರ್ತಾರೆ, 98, 99ರಲ್ಲಿ. ನಾವು 2008 10 ವರ್ಷ ರೆಕಾರ್ಡ್ ಬ್ರೇಕ್ ಆಗಿರಲ್ಲ. ಅವತ್ತೇನಾಗುತ್ತೆ, ನಾವು 4 ಜನ ಫೈನಲ್ ಸ್ಟೇಜ್ ಇರೋತ್ತಿಗೆ ರೆಕಾರ್ಡ್ ಬ್ರೇಕ್ ಮಾಡೋತ್ತಿಗೆ ನಾನು ಬಂಚ್ ಬಿಟ್ಟು ಓಡಿದಾಗ ಅವ್ರು ಇನ್ನೂ ಸ್ಪೀಡ್ ಆಗ್ತಾರೆ. ಸ್ಪೀಡ್ ಆದಾಗ ಅವತ್ತು 4 ನಿಮಿಷ 4 ಸೆಕೆಂಡಿಗೆ ಅವ್ನು ಕಂಪ್ಲೀಟ್ ಮಾಡ್ತಾನೆ. ಶಿವಾನಂದ್ 4 ನಿಮಿಷ 5 ಸೆಕೆಂಡಿಗೆ ಕಂಪ್ಲೀಟ್ ಮಾಡ್ತೇನೆ. ನಾನು 4 ನಿಮಿಷ 7 ಸೆಕೆಂಡಿಗೆ ಕಂಪ್ಲೀಟ್ ಮಾಡ್ತೇನೆ. ಇದು ಆದ್ಮೇಲೆ ಕರ್ನಾಟಕ ಟೀಮ್ ಸೆಲೆಕ್ಟ್ ಆಗ್ತೀವಿ. ಮತ್ತೆ ನೋಡಿ ಅಲ್ಲೇ ಇದೆಲ್ಲ ರಾಜ್ಯದಾದ್ಯಂತ ಇದೆಲ್ಲ ಆಗುತ್ತೆ, ಆರ್ಟಿಕಲ್ಸ್ ಆಗುತ್ತೆ, ಇದೆಲ್ಲ ಆಗುತ್ತೆ, ಬೆಳಿತೀವಿ, ಎಲ್ಲ ಆಗ್ತೀವಿ. ಎಲ್ಲ ಕಡೆ ಸನ್ಮಾನಗಳು, ಪ್ರಶಸ್ತಿಗಳು ಆಯ್ತು. ಇದು ಯಾಕೆ ಹೇಳಿದೆ ಅಂತಂದ್ರೆ, ಒಂದು ವ್ಯಕ್ತಿತ್ವ ವಿಕಸನ. ವಾಚ್ಮ್ಯಾನ್ ಇದ್ದಿದ್ರೆ ವಾಚ್ಮ್ಯಾನ್ ಆಗೇ ಇರಬೇಕಿತ್ತು. ವಾಚ್ಮ್ಯಾನ್ ನಿಮ್ಮ ಎದುರುಗಡೆ ಬಂದು ಇವತ್ತು ನಿಮ್ಮ ಲೆವೆಲ್ಗೆ ಮಾತಾಡ್ತಾನೆ ಅಂತಂದ್ರೆ ಪರ್ಸ್ನಾಲಿಟಿ, ಪ್ರಾಕ್ಟೀಸ್ ಬದಲಾವಣೆ. ಜಗತ್ತು ಬದಲಾವಣೆ ಇದ್ದಂಗೆ ಇರಬೇಕು ಅಂತೇನಿಲ್ಲ. ನಿಮ್ಮ ಎದುರುಗಡೆ ಮಾತಾಡಬೇಕು ಅಂತಿಲ್ಲ. ಎಲ್ಲರೂ ಈ ರೀತಿ ಕ್ವಾಲಿಟಿಯಾಗಿ ಮಾತಾಡಬೇಕು ಅಂದ್ರೆ ನಾನು ಫಸ್ಟ್ ರೆಡಿಯಾಗಿರ್ಬೇಕು. ಆವಾಗ ಮಾತ್ರ ನಿಮ್ಮ ಕೂರ್ಸೋಕ್ಕಾಗೋದು, ನಿಮ್ಮ ಹತ್ರ ಮಾತಾಡೋಕ್ಕಾಗೋದು. ನಿಮಗೆ ಇನ್ಸ್ಪೈರ್ ಫಸ್ಟ್ ಇಲ್ಲಿ ನಾನು ಅದಕ್ಕೆ ಹೇಳಿದ್ದೆ, ನಿಮಗೆ ಇಲ್ಲಿ ಟಚ್ ಆದರೆ ನಾನು ಏನು ಹೇಳಿದ್ರು ಕೇಳ್ತೀರಿ. ನಾನು ಫಸ್ಟ್ ಇಷ್ಟ ಆಗ್ಬೇಕು ನಿಮಗೆ. ನಾನು ನಿಮಗೆ ಇಷ್ಟ ಆಗಂತಂದ್ರೆ ನಾನು ಏನು ಹೇಳಿದ್ರು ನೀವು ರಿಸೀವ್ ಮಾಡ್ಕೊಳ್ಳಿ. ಓಕೆ, ಎಸ್ ಕರೆಕ್ಟಾ? ರಿಸೀವ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು, ನಮಗೆ ಆಂಗಿಕ ಭಾಷೆಗಳು ಕರೆಕ್ಟ್ ಇರಬೇಕು, ಮಾತನಾಡುವ ಶಿಲ್ಪ ಕಲ್ತಿರ್ಬೇಕು, ಕಮ್ಯುನಿಕೇಶನ್ ಗೊತ್ತಿರಬೇಕು, ಇದು ಮಾಡಿರ್ಬೇಕು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದರೆ, ನಾಳೆ ನೀವು ಡಿಪಾರ್ಟ್ಮೆಂಟಿಗೆ ಹೋದರೆ, ಓಕೆ, ನೀವು ಮಾತಾಡೋಕ್ಕೆ ಬರಲಿಲ್ಲ, BSc ಮಾಡಿ ನೀವು ತಂದಾಗ ನೀವೇನು ರೈತರಿಗೆ ಸರ್ವಿಸ್ ಕೊಡ್ತೀರಿ ಅಲ್ವಾ? ರೈತರಿಗೆ ಸರ್ವಿಸ್ ಕೊಡಬೇಕು ಅಂತಂದರೆ ಈ ಕಮ್ಯುನಿಕೇಷನ್, ಟ್ರಾನ್ಸ್ಫಾರ್ಮೇಷನ್ ಅಂತ ಏನಂತೀವಿ, ಈ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ ಬರಬೇಕು. ಆ ಟ್ರಾನ್ಸ್ಫಾರ್ಮೇಷನ್ ಬರಬೇಕು ಅಂತಂದರೆ ಸುಮ್ಮನೆ ಬರುತ್ತಾ? ಸ್ಟ್ರಗಲ್ ಮಾಡಬೇಕು, ಪರಿಶ್ರಮ ಪಡಬೇಕು, ತಾಳ್ಮೆ ಇರಬೇಕು, ಪ್ರತಿನಿಷ್ಠ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ರೈಟ್? ಸುಮ್ಮನೆ ಬರುತ್ತಾ? ಬರಲ್ಲಲ್ವಾ? ಅದಕ್ಕೆ ನೀವೇನು ಮಾಡಬೇಕು, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು.